ಹೈಸ್ಕೂಲು ದೊಡ್ಡದು ಎಲ್ಲ ಜನ ಅಡ್ಡಾಡಿ ನೀಲಾನಗರಕ್ಕೆ ಹೋಗ್ಬೇಕಾದ್ರು ಇಲ್ಲೇ ಮೇನ್ ರಸ್ತಾ. ಮತ್ತು ಇಂಥ ಸಾಲಿ ಮಕ್ಕಳು ಅಡ್ಡಾಡುವಾಗ ಮತ್ತು ಇಂಥ ರೋಡ್ ಎಲ್ಲರೂ MLA ಅಡ್ಡಾಡ್ತಾರೆ, ಪಂಚಾಯತ್ ಮೆಂಬರ್ಗಳು ಅಡ್ಡಾಡ್ತಾರೆ, JDP ಅವ್ರು ಅಡ್ಡಾಡ್ತಾರೆ, ಎಲ್ಲರೂ ಅಡ್ಡಾಡ್ತಾರೆ. ಆದರೆ ಈ ರೋಡಿನ ಬಗ್ಗೆ ಯಾರೂ ವಿಚಾರ ಮಾಡೋರಿಲ್ಲ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ಈ ರೋಡು ತಾಂಡೇದಿಂದ ಹುಬ್ಬಿ ರೋಡು ಕೊಡುತ್ತೀರಿ ಅದು. ಟ್ರಾಫಿಕ್ ಭಾಳ ಆಕೈತಿ. ಮತ್ತು ಇದೇ ರೀತಿ ಅದಾದಪ್ಪ ಅಂತಂದ್ರೆ ಜನ ಹೆಂಗೆ ಅಡ್ಡಾಡ್ಬೇಕು, ವಾಹನಗಳು ಹೆಂಗೆ ಅಡ್ಡಾಡಬೇಕು, ಇದು ಅವಶ್ಯ ಇರಲಾರ್ದಲ್ಲಿ ಬಿಟ್ಟು ಅವಶ್ಯಕ ಇದ್ದಲ್ಲಿ ಇದನ್ನು ಮಾಡಬೇಕು. ಈಗಾಗಲೇ ಆ ರೋಡಿನ ಒಂದು ವರ್ಕ್ ಎಲ್ಲ ಅಪ್ರೂವಲ್ ಆಗಿದೆ, ಎಲ್ಲ ಸ್ಯಾಂಕ್ಷನ್ ಆಗಿ ಇನ್ನು ಟೆಂಡರ್ ಬರುವ ಹಂತಕ್ಕೆ ಬಂದು ನಿಂತಿದೆ. ಆ ಇದರ ಕಾರ್ಯೋನ್ಮುಖವಾಗಿ ಈ ಶೀಘ್ರದಲ್ಲಿ ಅದನ್ನು ಟೆಂಡರ್ ಕರೆದು ಈ ರಸ್ತೆಯನ್ನು ನಾವು ಕಾಮಗಾರಿ ಪ್ರಾರಂಭ ಮಾಡ್ತೀವಿ ಅನ್ನುವಂಥ ಮಾತನ್ನು ಅಧಿಕಾರಿಗಳು ಶಾಸಕರ ಮುಂದೆ ತಿಳಿಸ್ಪಡಿಸಿದರು. 10 ಕೋಟಿ ರೂಪಾಯಿಗಳ ವರ್ಕನ್ನು ಶಾಸಕರ ಮುಂದೆ ಇಟ್ಟಿವಿ. ಆ 10 ಕೋಟಿ ರೂಪಾಯಿಗಳನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಬರೋ ಜವಾಬ್ದಾರಿ ಶಾಸಕರು ಹೊತ್ಕೊಂಡಾರ. ಅವ್ರು ಹೊತ್ಕೊಂಡಾರಂತ ಅವರು ನಾವು ಅಷ್ಟಕ್ಕೆ ನಾವು ಏನು ಸುಮ್ಮ ಕುಂತಿಲ್ಲ. ನಾವು ಕೂಡ ಊರಿನ ಮುಖಂಡರು ಅನ್ನುವಂಥವ್ರು ಶಾಸಕರಿಗೆ ಪ್ರತಿದಿನ ಬೆನ್ನು ಹತ್ತುವಂಥ ಕೆಲಸ ಮಾಡಕತ್ತೀವಿ. ನೋಡ್ರಿ, ಇದು ಒಟ್ಟ ಸಿರೂರು ಗ್ರಾಮದಾಗ ದೊಡ್ಡ ಹೆಸರು ಐತಿ, ಏನೂ ಇಲ್ಲ ಅದ್ರಾಗ. ಹಿಂಗತೆ ಇವೆಲ್ಲ ಮಾಡಿದ್ರ ಅಂದ್ರೆ ಹೆಂಗ ಸಾರ್ವಜನಿಕರು ಅಡ್ಡಾಡೋರು ಇತ್ತಾಗ ದೊಡ್ಡ ರೂಟ್ ಇದು ಗುಡಿಗೆ ಹೋಗೋ ದಾರಿ ಆತ. ಇದು ಊರಾಗ ಎಲ್ಲ ಅಡ್ಡಾಡು ಸಾರ್ವಜನಿಕರು ಈ ದಿನ ನೋಡಿದ್ರು. ಈಗ ಕೆಬ್ಬನ ನೋಡ್ರಿ ಅಲ್ಲಿ ರಾಡ್ ಮ್ಯಾಕ್ ಬಂದಾವ್, ಖುಷಿ ಬಿತ್ತಂದ್ರ ಗಟಾರ್ನ್ಯಾಗ ಗಾಡಿ ಬೀಳ್ತಾವ. ಈಗ ನೋಡ್ರಿ, ಇಲ್ಲೇ ರಾಡ್ಗಳು ಇದ್ದಾವ ಮ್ಯಾಕ. ಈಗ ಅವ ಕಾಂಟ್ರಾಕ್ಟ್ರು ಮಾಡ್ಯಾನ್ರಿ ಸರ್. ಒಂದು ಟೈಮ್ ಮಾಡಿ ಕೇಟ ಬಿಲ್ ತೊಗೊಂಡು ಹೋದನ್ರಿ. ಅವ ಬಿಲ್ ಖುಲ್ಲಾ ಆತವಂದು. ಇದ್ರ ಬಗ್ಗೆ ನಮ್ಮ ಉಮೇಶ್ ಅವರು ಹೇಳಿರಿ. ಹ್ಞೂ ಅಂತಾರೆ, ಗರ್ಸ್ ಹಾಕ್ತಾರೆ. ನಮ್ಮೂರು ಯಾರೇ ಇಲ್ಲ, ಮೆಂಬರ್ ಇಲ್ಲ, ಅಧ್ಯಕ್ಷ ಇಲ್ಲ, ಅವನು ಗರ್ಸ್ ಹಾಕ್ತಾರೆ. ಓಕೆ ಆಯ್ತು. ಮತ್ತೆ ಅದು ಹಣೆ ಬರಾಕತ್ತ ರಸ್ತೆ ಆಗ್ಬೇಕು, ನೀಲಾನಗರಕ್ಕೆ ಹೋಗುವಂತ ಆಗ್ಬೇಕ್ರಿ. ಮತ್ತೆ ಆದ್ರೆ ಮತ್ತೆ ಏನ್ರಿ, ಮತ್ತೆ ಎಲ್ಲರಿಗೂ ನೀಲಾನಗರ ಅಂದ್ರೆ ದೊಡ್ಡ ಇದು ಅಲ್ರಿ. ಅವರು ದೊಡ್ಡ ಊರಾಗೈತಿ ಮತ್ತೆ ಓಕೆ ಎಲ್ಲ ಆಗ್ಬೇಕ್ರಿ ಇಲ್ಲಿ. ಯಾಕೆ ಸರ್, ಇದು ನಮ್ಮ ಸಾಹೇಬ್ ಹೇಳಿದ್ವಿ ನಿನ್ನೆ, ಗರ್ಸ್ ಹಾಕಿ ಅಂತ ಹೇಳ್ತಾನೆ. ಹೆಂಗಾಗೈತದ ಮತ್ತೆ ಹಂಗ ಹೋಗೋದ್ರಿ ಅದು. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಸದ್ಯಕ್ಕೆ ನಾವು ಶಿರೂರು ಪಟ್ಟಣದಲ್ಲಿ ಇದ್ದೇವೆ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ಅನ್ನುವಂತಹ ಒಂದು ಕಾರ್ಯಕ್ರಮದನ್ವಯ ಈಗ ಸದ್ಯಕ್ಕೆ ಶಿರೂರು ಪಟ್ಟಣದಲ್ಲಿ ನಾವಿದ್ದೇವೆ. ಸರ್, ಈಗ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಶಿರೂರು ದೊಡ್ಡದಾಗಿರುವಂತಹ ಒಂದು ಪಟ್ಟಣ ಸರ್. ಏನು ಹೇಳ್ತೀರಿ, ಏನು ಪ್ರಾಬ್ಲಮ್ ಅದಾವ ನಿಮ್ಮ ಊರೊಳಗೆ? ಊರೊಳಗೆ ಇಷ್ಟು ದಿವಸ ಶಾಸಕರಾದ್ರು ಮೇಟಿ ಅವರು, ಮೇಟಿ ಅವರು ಇದ್ದರು, ಮೊದಲು ಚೇಂಜ್ ಮಾಡಿದವ್ರು ಇದ್ದರು. ನಮ್ಮೂರೇನು ಅಭಿವೃದ್ಧಿ ಆಗಲಿಲ್ಲ. ಈಗ ಉಮೇಶ್ ಅವರು ಶಾಸಕರಾದರು. ಈ ನೀಲಾನಗರಕ್ಕೆ ಹೋಗೋ ರಸ್ತಾ ಪಟ್ಟಣ ಪಂಚಾಯತಿ ಚೀಫ್ ಆಫೀಸರ್ ಕೇಳಿದ್ರೆ PWಗೆ ಆಗೈತಿ ಅಂತಾರೆ. PW ಅವರು ಅಂದರು ಯಾರು ಬಂದು ಕೆಲಸ ಮಾಡುವಲ್ರು. ಈ ಸಾರ್ವಜನಿಕರ ಸಾಲಿ ಮಕ್ಕಳಿಗೆ ಅವ್ರಿಗೆ ಹೋಗಕ್ಕೆ ದಾರಿ ಎಲ್ಲಿ ಐತಿ? ಈ ಕೆಂಪು ಮಣ್ಣು ಮುನಿಗೆ ಕ್ಯಾಸ ಇದ್ರ ಮುದುಕರು ಹೋಗಂಗಿಲ್ಲ, ತದುಕರು ಹೋಗಂಗಿಲ್ಲ, ಮಕ್ಕಳು ಹೋಗಂಗಿಲ್ಲ. ಮತ್ತು ಅಡ್ಡಾಡುವ ಮೇನ್ ರಸ್ತಾ ಇದಕ್ಕೆ ಈ ಊರಿಗೆ ಶಿರೂರಿಗೆ ಇಲ್ಲ ಅಂದ್ರೆ ನಾವು ಶಿರೂರು ಜನ ಮತ ಹಾಕ್ಯಾರ ಏನು ಸ್ವಾರ್ಥಕ? ರೋಡ್ ಆಗುವವರೆಗೆ ಹೆದ್ದಾರಿ ಬಂದು 18ನೇ ತಾರೀಕಿಗೆ ಬಂದ್ ಮಾಡ್ತೀವಿ ಅಂತೇಳಿ ನಾಳೆ DC ಅವ್ರಿಗೆ, ಪೊಲೀಸ್ PS ಅವ್ರಿಗೆ, SP ಅವ್ರಿಗೆ ಮನವಿ ಕೊಡ್ತೀವಿ. ನಮ್ಮ ರೋಡ್ ಆಗೋ ತಕ್ಕ ಒಟ್ಟು ನಮ್ಮ ಊರಿಗೆ ಯಾವ ವಾಹನಗಳು ಅಡ್ಡಾಡುವಂಗಿಲ್ಲ. ಅದಕ್ಕೆ ನಾವು 18ನೇ ತಾರೀಕು ಜೂನ್ ತಿಂಗಳು 18ನೇ ತಾರೀಕಿನೊಳಗಾಗಿ ನಮಗೆ ರೋಡು ಕೆಲಸ ಮಾಡೋಕೆ ಶುರು ಆಗ್ಬೇಕು. ಈಗ ನೋಡ್ರಿ, ಇದು ಎಲ್ಲ ಏನು ಶಿರೂರೊಳಗೆ ಜನ ಅದಾರು, ಬದುಕ್ಯಾರು, ಏನು ಜೀವಂತ ಇಲ್ಲೋ ಅನ್ನೋದು ನೀವ ನೋಡಿಬಿಡ್ರಿ. ಈಗ ಎಷ್ಟು ವರ್ಷಗಳಿಂದ ಈ ಪ್ರಾಬ್ಲಮ್ ಇದೆ ಅಂದರೆ ಅಧಿಕಾರಿಗಳು ಏನು ಈ ಕಡೆ ಹೊಳ್ಳಿ ನೋಡಿಲ್ಲ ಅಂತ? ಎಲ್ಲರೂ MLA ಆಗ್ಯಾರ. ನಮ್ಮ ಮತದಿಂದ ಇಲ್ಲೇ ನಾವು ಮಾಡ್ತೀವಿ, ನೀವು ಮಾಡ್ತೀವಿ ಅಂತ ಕಾಂಗ್ರೆಸ್ದವರು ಆಳಿದ್ರು, BJP ಅವರು ಆಳಿದ್ರು. ಆದರೆ ನಮ್ಮ ಊರಿಗೆ ಮಾತ್ರ ಯಾರು, ಎರಡೂ ಪಕ್ಷದವ್ರು ಯಾರು ಏನೂ ಸೌಲಭ್ಯ ಮಾಡಿಲ್ಲ. ಅದಕ್ಕೆ ನಮ್ಮ ಹೋರಾಟ ಇನ್ನು ಮ್ಯಾಗ ಈ ರೋಡ್ ಆಗುವವರೆಗೂ ಹೋರಾಟ. ಓಕೆ 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 ಅಂದರೆ ಇಲ್ಲಿ ಪಕ್ಕದಲ್ಲೇ ಸ್ಕೂಲ್ ಇರುವಂಥದ್ದು ಮತ್ತು ನೀಲಾನಗರಕ್ಕೆ ಕನೆಕ್ಟ್ ಆಗಿರುವಂತಹ ರಸ್ತೆ ಇದು. ಅನೇಕ ಜನ ಅಲ್ಲೇ ಸಂಚರಿಸ್ತಾರೆ, ಅನೇಕ ನಾಯಕರು ಸಹ ಇಲ್ಲೇ ಸಂಚಾರ ಮಾಡ್ತಾರೆ. ಆದರೆ ಯಾವೊಬ್ಬ ನಾಯಕನಿಗೂ ಅಥವಾ ಯಾವೊಬ್ಬ ಅಧಿಕಾರಿಗೂ ಈ ಒಂದು ಸ್ಥಳದ ಬಗ್ಗೆ ಅರಿವು ಉಂಟಾಗಿಲ್ವಾ, ಹೇಗೆ? ಇಲ್ಲ, ಎಲ್ಲರೂ ಅಡ್ಡಾಡ್ತಾರೆ. ಇಲ್ಲೇ ಹೈಸ್ಕೂಲು ದೊಡ್ಡದು, ಎಲ್ಲ ಜನ ಅಡ್ಡಾಡಿ ನೀಲಾನಗರಕ್ಕೆ ಹೋಗ್ಬೇಕಾದ್ರು ಇಲ್ಲೇ ಮೇನ್ ರಸ್ತಾ. ಮತ್ತು ಇಂಥ ಸಾಲಿ ಮಕ್ಕಳು ಅಡ್ಡಾಡುವಾಗ ಮತ್ತು ಇಂಥ ರೋಡ್ ಎಲ್ಲರೂ MLA ಅಡ್ಡಾಡ್ತಾರೆ, ಪಂಚಾಯತ್ ಮೆಂಬರ್ಗಳು ಅಡ್ಡಾಡ್ತಾರೆ, JDP ಅವ್ರು ಅಡ್ಡಾಡ್ತಾರೆ, ಎಲ್ಲರೂ ಅಡ್ಡಾಡ್ತಾರೆ. ಆದರೆ ಈ ರೋಡಿನ ಬಗ್ಗೆ ಯಾರೂ ವಿಚಾರ ಮಾಡೋರಿಲ್ಲ. ಈಗ ಮಾನ್ಯ ಶಾಸಕರು ಬಂದಾರ, ಈ ರೋಡ್ ಬಗ್ಗೆ ಏನು ಊರನ್ನ ಗ್ರಾಮಸ್ಥರು ತೋರಿಸಿದ್ರೋ ಇಲ್ಲೋ ನಮಗೆ ಗೊತ್ತಿಲ್ಲ.
ಆದ್ರೆ ಮತ್ತೆ ಈ ಥರ ಆದ್ರೆ ಅಂದ್ರೆ ಬದುಕೋದು ಹೆಂಗೆ ಅದಕ್ಕೆ 2-3 ದಿನದಾಗ 18ನೇ ತಾರೀಕು ಜೂನ್ ತಿಂಗಳು 18ನೇ ತಾರೀಕಿನ ಒಳಗಾಗಿ ನಮ್ಮ ರೋಡ್ ಕೆಲಸ ಶುರು ಮಾಡಿದ್ರು ಬೇಸಿ ಇಲ್ಲ ಅಂದ್ರೆ ನಾ ರೋಡ್ ಬಂದ್ ಮಾಡ್ಕೊಂಡು ಹೆದ್ದಾರಿ ರೋಡ್ ಬಂದ್ ಮಾಡೋದು ಸತ್ಯ ನೋಡು ಇದು ಒಂದು ಶಾಲೆ ಮಕ್ಕಳಿಗೆ ಭಾಳ ತೊಂದರೆ ಆಗ್ಬಿಟ್ಟು ಏನಾಗಿದೆ ಪ್ರಾಬ್ಲಮ್ ಪ್ರಾಬ್ಲಮ್ ಶಾಲೆ ಮಕ್ಕಳು ಸಣ್ಣ ಸ್ಕೂಲ್ LKG UKG ಹೋಗಿರ್ತಾರ ಮತ್ತು ಮಕ್ಕಳಿಗೆ ತ್ರಾಸ ಆಗತ್ತಿಲ್ರಿ ಅದು ಯಾರು ಅಧಿಕಾರಿಗಳು ಬಂದು ನೋಡಕ್ಕೆ ಇದಿಲ್ಲ ಇಲ್ಲಿ ಈಗ ಸುಮಾರು ವರ್ಷಗಳಿಂದ ಹೀಗೆ ಇದೆ ಸ್ವಲ್ಪ ಏನಾದ್ರು ತೆಗ್ಗಾಯ್ತು ಮಳೆ ಆಯ್ತು ಅಂದ್ರೆ ಪಂಚಾಯತ್ ಅವ್ರು ಬರ್ತಾರೆ ಮಣ್ಣು ಹಾಕಿ ಪಂಚಾಯತ್ ಅವರೇ ಬರ್ತಾರ ಸ್ವಲ್ಪ ಗಾರ್ಸ್ ಹಾಕ್ತಾರ ಈಗ ಹಾಕ್ಯಾರ ನೋಡ್ರಿ ಕೆಂಪು ಗಾರ್ಸ್ ಎಲ್ಲರೂ ಜಾರ್ಕೊಂಡ್ಬಿಡೋಂಗ ಹಿಂಗತ್ತೆ ಮಾಡ್ತಾರ ಪಂಚಾಯತ್ ಅವ್ರು ಮತ್ತೆ ಇದಕ್ಕೆ ಹೆಂಗ ಅಂತ ಜಿಲ್ಲಾ ಪಂಚಾಯತಿ ರೋಡು ಮೇಂಟೆನೆನ್ಸ್ ಹಾಕೊಂತಾರ ಎಲ್ಲಾರ ಕಂಟಿ ತಗೋತಾರ ಇದನ್ನೇನು ಮಾಡೋದೇನೇ ಇಲ್ಲ ಬರೀ ಅದು ಮೆಟ್ಲಿ ಇದನ್ನ ಸ್ವಲ್ಪ ಪ್ಯಾಚ್ ವರ್ಕರ್ ಮಾಡೋದಿಲ್ಲ ಏನೂ ಇಲ್ಲ ಏನು ಮಾಡ್ಲಾರಪ್ಪ ಹಂಗಾಗಿ ಮಾಡ್ಕೊಂತ ಎತ್ತುಕೊಂತ ಹೋಗ್ಬಿಡ್ತಾರ ರೊಕ್ಕ ಏನು ಅನುದಾನನೇ ಇಲ್ಲ ನಮ್ಗೆ ಹಂಗೆ ಅಂತ ಹೇಳ್ತಿದ್ದಾರೆ ಅಲ್ಲಿ ಮೇಂಟೆನೆನ್ಸ್ ಮಾಡಾಕಿರ್ತದಲ್ರಿ ಮೇಂಟೆನೆನ್ಸ್ಗೆ ಮಾರ್ಚ್ ತಿಂಗಳ ಅನ್ನೋದ್ಲೇ ಇರ್ತೈತೆ ರೊಕ್ಕ ಅದನ್ನ ಮಾಡ್ಬೇಕಿಲ್ಲ ಅದೇ ಮೇಂಟೆನೆನ್ಸ್ನಾಗ ಈ ಗುಂಡಿ ತುಂಬುದು ಈ ಕಾರ್ಯಕ್ರಮ ಇರ್ತಾವೆ ಮತ್ತು ಅದನ್ನ ಮಾಡ್ಬೇಕಿಲ್ಲ ಅದು ಏನೂ ಇಲ್ಲ ಅವು ಪಂಚಾಯತಿ ಯಾರು ಒಂದು ಗರ್ಸ್ ಹಾಕ್ತಾರ ಮತ್ತೆ ಹೊಳೆ ಮಣ್ಣು ಆಗೋದು ಮತ್ತೆ ತೆಗ್ಬಿಡೋದು ಮತ್ತೆ ಹೆಂಗಿದ್ದು ರೋಡ್ ಹಂಗೆ ಆಗೋದು ಮತ್ತೇನು ಏನು ಮಾಡೋಕೆ ತಯಾರನೇ ಇಲ್ಲ ಅವರು ಪಂಚಾಯತಿಯವ್ರಿಗೆ ಹೇಳಿ ನಾವು ನಮ್ಮ ಗ್ರ್ಯಾಂಟ್ ಇಲ್ಲ ಅದು ಇಲ್ಲ ನಾವು ನಮ್ಮ ಇದರಿಂದ ಗರ್ಸ್ ಹಾಕಿಸ್ತೀವಿ ಅಂತಾರ ಅವರು ಟ್ರ್ಯಾಕ್ಟರ್ ನಿಂತಾರ ಅದನ್ನ ಹಾಕಿಸ್ತಾರ ಅದನ್ನ ಮತ್ತೆ ಹೊಳೆ ಮಣ್ಣೆ ತೆಕ್ಕ ಬಿಡುದು ನೀವು ಸ್ಥಳೀಯರಿದ್ದೀರಿ ಸರಿ ಒಟ್ಟಾರೆಯಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಧಿಕಾರಿಗಳಿಗೆ ಅಂತ ಅಲ್ಲ ಅಧಿಕಾರಿಗಳೇ ನಿರೀಕ್ಷೆ ಹಿಂಗೆ ಆಗೋದು ಅವ್ರು ಕೇಳಕತ್ತ ಗ್ರ್ಯಾಂಟ್ ಇಲ್ಲ ಬೇರೆ ಇದನ್ನ ಹೇಳ್ಕೊಂತ ಹೋಗ್ಬಿಡೋರು ಶಿರೂರು ಜನಪ್ರತಿನಿಧಿಗಳಿದ್ದಾರಲ್ಲ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀರಿ ಅಂತ ಅವರು ಅದನ್ನ ಗ್ರ್ಯಾಂಟ್ ಹಾಕಿಸಿ ಮಾಡಿಸ್ಬೇಕ್ರಿ ಯಾಕೆ ಈ ನಾಗರಿಕರ ಮಾಡಲಿ ಹಿಂಗೆ ಸೀದಾರ ಮಾಡಲಿ ಮಾಡ್ಬೇಕು ಈಗ ಈ ರೋಡು ಮಾಡ್ಲಾರಕ್ಕ ಇವತ್ತು ಜನ ಕೆಂಪು ಗರ್ಸ್ ಹಾಕ್ಯಾರ 4 ಜನ ಬಿದ್ದಾರ ಸೈಕಲ್ ಮೋಟ್ರ್ ಹಾಕೊಂಡ್ ಬಿದ್ರು ಕಾಲ್ ಜಾರಿ ಬಿದ್ರು ಅದಕ್ಕೆ ಹೊಣೆಗಾರ ಯಾರು ಏನು ಪಟ್ಟಣ ಪಂಚಾಯತ್ ಚೀಫ್ ಆಫೀಸರ್ ಹೊಣೆಗಾರು ಏನು PWR ಹೊಣೆಗಾರು ಏನು MLA ಹೊಣೆಗಾರು ಯಾರು ಹೊಣೆಗಾರ ಇದಕ್ಕೆ ಏನು ಮಿನಿಸ್ಟರ್ ಹೊಣೆಗಾರು ಈಗ ಆ ಜನ ಈ ರೋಡ್ ಮಾಡ್ಲಾರಕ್ಕೆ ಇಂಥ ಕೆಂಪು ಗರ್ಸ್ ಹಾಕ್ತಾರ ಅಡ್ಡಾಡ್ಸಣ್ಣ ತಮ್ಮ ಮಕ್ಕಳನ್ನ ತಾವು ಅಡ್ಡಾಡೋಣ ಬರಗಾಲ ಇಲ್ಲಿ ನೋಡೋಣ ಸದ್ಯಕ್ಕೆ ಸ್ಕೂಲ್ ಇರುವಂಥದ್ದು ಒಂದು ಕಡೆ ಆತಂದ್ರೆ ನಂತರ ಇಲ್ಲಿ ಬೇರೆ ಬೇರೆ ದೊಡ್ಡದಾಗಿರುವಂತಹ ನಗರ ಇದೆ ಬೆಳೀತಾ ಇದೆ ಪಟ್ಟಣ ಬೆಳೀತಾ ಇದೆ ಸೊ ಇಲ್ಲಿ ಬೇರೆ ಬೇರೆ ನಾಯಕರು ಸಹ ಅಭ್ಯುದಯಕ್ಕೆ ಬರ್ತಿದ್ದಾರೆ ಸೊ ಒಟ್ಟಾರೆಯಾಗಿ ಹೇಳುವಂಥದ್ದು ಏನು ಈ ಒಟ್ಟಾರೆ ಹೇಳುವಂಥದ್ದು ಏನಂದ್ರೆ ನಮಗೆ ರೋಡ್ ಆಗಬೇಕು ಈಗ ರೋಡ್ ಇಲ್ಲದ ಎಷ್ಟೋ ವರ್ಷ ಆಯ್ತಿದ್ದು ಈಗ ಆ ರೋಡ್ ಇಲ್ಲಾರ್ದ ಇವತ್ತು ಬಿದ್ದುಕೊಂತ ಈ ಮಳೆ ಹತ್ತಿದಾಗ ಎಷ್ಟೋ ಮಳೆ ಹತ್ತಿದ್ದು ಒಮ್ಮೆ ಇದಿಷ್ಟು ಹೊಲಿಗಾರ ಇದ್ದದ ಒಂದಿಟ್ಟು ಆ ಚೀಫ್ ಆಫೀಸರ್ ತನ ಒಂದಿಷ್ಟು ಕಡಿ ಸುರಿಸ್ತಾನ ಒಂದಿಟ್ಟು ಏನಾರು ಮಣ್ಣು ಇಂಥ ಕೆಂಪು ಮಣ್ಣು ಸುರಿಸಿ ಮಂದಿ ಕೆಡುದ ಮಾಡ್ತಾರೆ ಹೊರತಾಗಿ ಇದಾಗೋಲ್ಲ ಅದಕ್ಕೆ ನಾವು 18ನೇ ತಾರೀಕಿಗೆ ಇವತ್ತು 4 ಜನ ಬಿದ್ದಾರೆ ಅದಕ್ಕೆ ನಾ 18ನೇ ತಾರೀಕಿಗೆ ಹೆದ್ದಾರಿ ರೋಡ್ ಬಂದು ಜೂನ್ ತಿಂಗಳ 18ನೇ ತಾರೀಕಿಗೆ ನಾವು ರೋಡ್ ಬಂದ್ ಮಾಡ್ತೀವಿ ಎಲ್ಲರೂ ಚೀಫ್ ಆಫೀಸರು ಬರ್ತಾನೆ PWR ಬರಬೇಕು PSIನೂ ಬರಲಿ ಅದು ಎಲ್ಲರೂ ಬಂದಿಂದ ಅದು ಆಗೋ ತಕ್ಕ ನಮ್ಮ ರೋಡ್ ಚಲೋ ಆಗೋ ತಕ್ಕ ಆ ರೋಡ್ ಬಂದ್ ಮಾಡಿಬಿಡ್ತು ಏನ್ರಿ ತಮ್ಮ ಹೆಸರು ನನ್ನ ಹೆಸರು ಮುತ್ತಪ್ಪ ಹಿರೇಕುಂಬಿ ರೈತ ಭಾರತ ಪಕ್ಷದ ಅಧ್ಯಕ್ಷರಾದಂಥ ಮುತ್ತಪ್ಪ ಹಿರೇಕುಂಬಿ ರಾಷ್ಟ್ರೀಯ ಅಧ್ಯಕ್ಷರು ಮಾತಾಡ್ತಾರೆ ಹಿರಿಯರು ಇಲ್ಲಿ ಕೂತ್ಕೊಂಡಿದ್ದಾರೆ ಅವ್ರನ್ನ ಮಾತಾಡಿಸೋಣ ಸರ್ ಈಗ ತಮ್ಮ ಊರಲ್ಲಿ ಈ ಒಂದು ರಸ್ತೆ ಏನಿದೆಯಲ್ಲ ಸುಮಾರು ವರ್ಷಗಳಿಂದ ಹೀಗೆ ಇರುವಂಥದ್ದು ಸರ್ ಈಗ ಸರ್ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಸರ್ ಈಗ ಸುಮಾರು ವರ್ಷಗಳಿಂದ ಈ ರಸ್ತೆ ಹೀಗೆ ಇದೆ ಸರ್ ತಾವು ನೋಡ್ಕೊಳ್ತಾ ಬರ್ತಾ ಇದ್ರಿ ಅನೇಕ ವಿದ್ಯಾರ್ಥಿಗಳು ಇಲ್ಲಿ ಅಡ್ಡಾಡ್ತಾ ಇದ್ದಾರೆ ಸರ್ ಸ್ಕೂಲ್ ಇದೆ ಪಕ್ಕದಲ್ಲಿ ಸರ್ ಏನು ಹೇಳ್ತೀರಿ ಅಧಿಕಾರಿಗಳಿಗೆ ಏನು ಹೇಳಿ ಇಷ್ಟಪಡ್ತೀರಿ ಅಂತ ಏನು ಅದನ್ನು ಸರಿಯಾಗಿ ಮಾಡ್ಬೇಕ್ರಿ ಟೆಂಪ್ರರಿ ಮಾಡ್ತಾರೆ ಟೂಸುಗೂ ಏನೋ ಗರ್ಸ್ ಹಾಕಿಬಿಡ್ತಾರೆ ಅದೇನು ಕೆಲಸ ಆಗೋದಿಲ್ಲ ಗಾಡಿ ಅಡ್ಡಾಡಿದ ಕೂಡಲೇ ಅದು ಕಿತ್ಕೊಂಡು ಹೋಗ್ಬಿಡ್ತೈತಿ ಇದನ್ನು ಪೂರಾ ಹಡ್ಡಿ ಒಂದು ಮಳ ಹಡ್ಡಿ ತಳಸರ್ಸಿ ಹಾಕಿದ್ರೇ ಬಂದೋಬಸ್ತ್ ಆಗುತ್ತೆ ಟ್ರಾಫಿಕ್ ಭಾಳ ಅದ ರೀ ಇಲ್ಲಿ ಅದಕ್ಕೆ ನಾವು ಟೆಂಪ್ರರಿ ಮಾಡಿದ ಕೆಲಸ ಆಗೋದಿಲ್ಲ ಸುಮ್ಮ ಇಟ್ಟು ಮಾಡೋದು ಖರ್ಚು ಹಾಕೋದು ತಗೊಳ್ಳೋದು ಮಾಡಿಬಿಡ್ತಾರೆ ಅದು ಪರ್ಮನೆಂಟ್ ಆಗೋದಿಲ್ಲ ಅದಕ್ಕೆ ಒಂದು ಮಳತಕ್ಕ ಹಡ್ಡಿ ತಳದಾಗಿದ್ದ ಕಡಿ ಎಲ್ಲ ಹಾಕ್ಕೊಂಡು ಲೆವೆಲ್ ಮಾಡಿ ಮ್ಯಾಗ ಒಂದು 4-5 ಇಂಚು ಕಾಂಕ್ರೀಟ್ ಮಾಡಿದಾಗ ಏನಾರು ಬಂದೋಬಸ್ತ್ ಆಗ್ತದೆ ಅದರ ಅಧಿಕಾರಿಗಳು ಏನು ಅಂತಂದ್ರೆ ಸರ್ ಒಬ್ಬರ ಮೇಲೆ ಒಬ್ಬರು ಹಾಕ್ತಾ ಇರುವಂಥದ್ದು ಈಗ ಸದ್ಯಕ್ಕೆ ಪಂಚಾಯತಿ ಒಳಗೆ ಕೇಳಿದ್ರೆ PWD ಅಲ್ಲಿ ಅವ್ರಿಗೆ ಸಂಬಂಧಪಡುತ್ತೆ ಅನ್ನುವಂಥದ್ದು ಅವ್ರದ್ದು ಅನುದಾನ ಇಲ್ಲ ಅನ್ನುವಂಥದ್ದು ಅನುದಾನ ಇಲ್ಲ ಅಂತಂದ್ರೆ ಹಿಂಗೆ ಪರಿಸ್ಥಿತಿ ಐತಿ ಯಾವ್ದಾರು ಎಲ್ಲಿದಾರ ತೆಗೆದು ಏನಾರು ಮಾಡ್ಬೇಕ್ರಿ ಈಗ ನೋಡ್ತಿರಿಲ್ಲ ಟ್ರಾಫಿಕ್ ಹೆಂಗದ ಎಷ್ಟು ತೊಂದರೆ ಆಗೈತೆ ನೋಡ್ರಿ ಇಲ್ಲಾಂದ್ರೆ ಎಲ್ಲಿದಾರ ತರಬೇಕು ಏನಾರು ಮಾಡ್ಬೇಕ್ರಿ ಯಾವ್ದಾರ ಎಲ್ಲರ ಇದು ಅವಶ್ಯ ಇರ್ಲಾರ್ದಲ್ಲಿ ಬಿಟ್ಟು ಅವಶ್ಯಕ ಇದ್ದಲ್ಲಿ ಇದನ್ನ ಮಾಡಬೇಕು ಯಾಕಂದ್ರೆ ಈಗ ಊರಾಗ ಅಲ್ಲಿ ಸ್ವಲ್ಪ ಇರ್ತೈತಿ ಅದನ್ನ ತೆಗೆದು ಇಲ್ಲಿ ಹಾಕಬೇಕು ಇದು ಕಾವಲಿ ತಕಾರ ಆಗಲೇಬೇಕು ನೋಡ್ರಿ ಹಾಂ ಅಲ್ಲಿ ತಕ ಆದಾಗ ಅನುಕೂಲ ಆಗೋದು ನೋ ಮೆನ್ಷನ್
ದಾಂಡೇಲಿಯಿಂದ ಹುಬ್ಳಿ ರೋಡ್ ನೀವು ಮಾತಾಡ್ರಿ ಹುರುಳ ಈ ರೋಡು ತಾಂಡೇದಿಂದ ಹುಬ್ಳಿ ರೋಡ್ ಕೊಡುತ್ತೀರಿ ಅದು ಟ್ರಾಫಿಕ್ ಭಾಳ ಆಕೈತಿ ಮತ್ತು ಇದೇ ರೀತಿ ಅದಾದಪ್ಪ ಅಂತಂದ್ರೆ ಜನ ಹೆಂಗೆ ಅಡ್ಡಾಡ್ಬೇಕು, ವಾಹನಗಳು ಹೆಂಗೆ ಅಡ್ಡಾಡಬೇಕು. ಎಸ್ ಸರ್ ಎಸ್. ಈಗ ಹೈಸ್ಕೂಲ್ ಒಳಗೆ ಈಗ ಅನೇಕ ವಿದ್ಯಾರ್ಥಿಗಳು ಹೋಗ್ತಾರೆ. ಈಗ ತಾವು ಶಿಕ್ಷಕರು ಅನೇಕ ವಿದ್ಯಾರ್ಥಿಗಳು ನಿಮ್ಮ ಕೈಯಲ್ಲಿ ಬೆಳೆದು ಹೋಗಿದ್ದಾರೆ. ಸೊ ಈ ರಸ್ತೆ ಎಷ್ಟು ಅನಾನುಕೂಲ ಮುದ್ದು ವಿದ್ಯಾರ್ಥಿಗಳು ದೊಡ್ಡ ಅನಾನುಕೂಲ ರೀ ಇದು. ದಿನ ಮುಂದಕ್ಕೂ ಏನು ಹುಡುಗರು ಇದು ಮಾಡ್ಬೇಕು ಹೇಳ್ರಿ ಈಗ. ಮತ್ತು ಅಡ್ಡಾಡೋದು ಬಡ್ಡಾಡೋದು ಏನು ಹೇಳ್ತೀರಿ ಸರ್ ಅಧಿಕಾರಿಗಳು ಯಾರ ಆಗಲಿ, PWD ಆಗಲಿ, ಪಂಚಾಯತಿ ಆಗಲಿ, ಜಿಲ್ಲಾ ಪರಿಷತ್ ಆಗಲಿ, ಯಾರು ಒಬ್ಬರು ಬಂದು ಇದನ್ನ ಮಾಡಬೇಕು. ಅವ್ರ ಮ್ಯಾಗ ಇವ್ರು ಹಾಕೋದು, ಇವ್ರ ಮ್ಯಾಗ ಅವ್ರು ಹಾಕೋದು ಆಗಬಾರ್ದು. ಒಂದರ ಯಾರ ಇಲ್ಲ ನಮಗೆ ಬೇಕಾಗೈತಿ ರಸ್ತೆ, ಒಳ್ಳೆ ರಸ್ತೆ ಬೇಕಾಗೈತಿ, CC ರೋಡ್ ಆಗ್ಬೇಕಿದು. ಬರೀ ಹಿಂಗೆ ಯಾವಾಗ ಟೆಂಪ್ರರಿ ಹಾಕೋದು ಮತ್ತೆ ಹಿಂಗಾಗೋದು. ಈ ನಾಳೆ ನೀರು ಬರ್ತಾವೆ, ನಾಳೆ ನೀರು ಸಹಿತ ಎಲ್ಲ ಓನ್ಯಾಗನ ಹೊಕ್ಕವ. ಅಲ್ಲಿ ಇದು ನಮ್ಮ ಶಾಲ್ಯಾಗ ನೀರು ಹೊಕ್ಕಿದ್ದು, ಮೊನ್ನೆ ಅಲ್ಲಿ ಬಿಟ್ಟಿದ್ದು, ಇಲ್ಲೆಲ್ಲ ನಿಂತಿದ್ದು ನೀರು. ಜನ ಹೆಂಗೆ ಇರಬೇಕು, ವಾಹನ ಹೆಂಗೆ ಇರಬೇಕು, ಭಾಳ ಅನಾನುಕೂಲತೆ ಐತಿ. ಇದನ್ನು ಸರಿಪಡಿಸ್ಬೇಕು. ಈಗ ಹೊಸದಾಗಿ ಆದಂಥ MLAಗಳು ಇದಕ್ಕೆ ಲಕ್ಷ್ಯ ಹಾಕಬೇಕು, ಮಾಡ್ಕೊಂಡು ಏನಾರು ಮಾಡ್ಬೇಕು ಅವರು. ಏನೇನು ಪ್ರಾಬ್ಲಮ್ ಇದೆ ಅಂತ ಸರ್? ಇದು ಎಲ್ಲ ರೋಡು ಈ ಥರ ಇದೆ. ಸ್ಕೂಲ್ ಮಕ್ಕಳು ಹೋಗ್ಬೇಕಾದ್ರೆ ಎಲ್ಲ ಕೆಸರು ತುಳ್ಕೊಂಡು ಹೋಗ್ಬೇಕು. ಇದೆಲ್ಲ ಇದು ಮಾಡಿದ್ರೆ ಹೆಂಗಾಗತ್ತೆ ಹೇಳಿ? ಈಗ ಎಷ್ಟು ವರ್ಷದಿಂದ ಈ ಪ್ರಾಬ್ಲಮ್ ಐತೆ ಅಂತ? ಇದು 2 ವರ್ಷ 3 ವರ್ಷ ಆಯ್ತು ಸರ್. ಏನು ಹೇಳ್ತೀರಿ ಅಧಿಕಾರಿಗಳಿಗೆ? ಏನು ಹೇಳ್ತೀರಿ? ಎಲ್ಲ ಹೇಳ್ಬಿಟ್ಟಿದ್ದೀವಿ. ಏನು ಮಾಡ್ತೀನಿ ಅಂತಾರೆ, ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ. ನಮ್ಮ ಪಂಚಾಯತಿ ಇದ್ದಾಗ ಮೊದಲು ಒಂದು ಸಾರಿ ಅನುಕೂಲ ಇತ್ತು. ಇದು ಮುನ್ಸಿಪಾಲಿಟಿ ಹಾಳಾದ ಮುನ್ಸಿಪಾಲಿಟಿ ಆಗಿಂದ ಏನೂ ಉಪಚಾರನೇ ಇಲ್ಲ. ಹೆಸರಿಗೆ ಮುನ್ಸಿಪಾಲಿಟಿ ಎಲ್ಲ ಒಂದು ನಯಾ ಪೈಸೆ ಬಿಳ್ಳಾರ ಗರ್ಪಟ್ಟಿ ಕಟ್ಸ್ಕೊಂತದಾರ ಜನರ ಕಡೆಯಿಂದ. ಒಂದು ಸಾರ್ವಜನಿಕರಿಗೆ ಏನು ಭಾಳ ತೊಂದರೆ ಆಗೈತಿ. ಕೆಸರಿನಲ್ಲಿ ಮಳೆ ಬಂತ ದಿನ ಒಂದಕ್ಕೂ ಅಡ್ಡಾಡೋದು ತೊಂದರೆ ಆಗೈತಿ. ಹೆಸರಿಗೆ ಮುನ್ಸಿಪಾಲಿಟಿ ಆಗೈತಿ ಇದು. ಇವ್ರು ಏನು ಬೇಜವಾಬ್ದಾರಿ ಕೆಲಸ ಮಾಡ್ತಿದ್ದಾರೆ ಮುನ್ಸಿಪಾಲಿಟಿ ಒಳಗೆ. ಅದನ್ನು ಸರಿಯಾಗಿ ಒಂದಿಟ್ಟು ಕ್ರಮ ತಗೊಂಡು ಸರಿಯಾಗಿ ರೋಡ್ ಹರ್ಕೊಂಡು ಮಾಡಿದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗೈತಿ, ಅಡ್ಡಾಡಕ್ಕೆ ಅನುಕೂಲ ಆಗತ್ತೆ ರೀ. ಈಗ ಹೊಸ ಶಾಸಕರು ಬಂದಾರಲ್ಲ, ಏನು ಹೇಳ್ತೀರಿ? ಅವರು ಸ್ವಲ್ಪ ಗಮನ ಹರಿಸ್ಬೇಕು. ಈ ಕಡೆ ಬಂದು ಸ್ವಲ್ಪ ಗಮನ ಹರಿಸ್ಬೇಕು. ಮೊನ್ನೆ ಸೋಮವಾರ ಬಂದಿದ್ದಾರೆ ಅವರು, ಗುಡಿಯಲ್ಲಿ ಪೂಜೆಯನ್ನು ಇಟ್ಕೊಂಡಿದ್ದಾರೆ. ಇದಕ್ಕೊಂದು ಸ್ವಲ್ಪ ರಸ್ತಾ ಇದು ಭಾಳ ತೊಂದರೆ ಆಗೈತೆ ಸಾರ್ವಜನಿಕರಿಗೆ, ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ ಅಡ್ಡಾಡಕ್ಕೆ ಸ್ವಲ್ಪ ಅವರು ಇದರಲ್ಲೇ ಗಮನ ಕೊಡಬೇಕಾಗಿನಂತೆ. ಓಕೆ ಸರ್. ಈಗ ಸದ್ಯಕ್ಕೆ ಏನು ಪ್ರೆಸೆಂಟ್ ಏನಾಗಿದೆ ಸಿಚುವೇಶನ್ ಅನ್ನುವಂಥ? ಈಗ ಬಹಳ ವರ್ಷಗಳಿಂದ ಈ ರಸ್ತೆ ಕಾಮಗಾರಿ ಆಗಿಲ್ಲ ಅಥವಾ ಮೇಂಟೆನ್ಸು ಮಾಡಿಲ್ಲ ಅನ್ನುವಂತಹ ಒಂದು ಆರೋಪ ಇದೆ ಸರ್. ಏನು ಹೇಳ್ತೀರಿ ಇದು ಪ್ರಶ್ನೆಗೆ ಸಂಬಂಧಪಟ್ಟಂತೆ? ಈಗ ಶಾಸಕರು ಬಂದು ಹೋದರು ಶಿರೂರಿಗೆ. ಸೊ ಏನು ಅವರಲ್ಲಿ ಏನು ಮನವಿ ಮಾಡ್ಕೊಂಡ್ರ ಹೇಗೆ ಏನು? ಮೊನ್ನೆಯ ದಿನ ನಮ್ಮ ಬಾಗಲಕೋಟೆ ಮತಕ್ಷೇತ್ರದ ಶಾಸಕರು ಶಿರೂರಿಗೆ ಆಗಮಿಸಿದಾಗ ಈ ಒಂದು ಶಿರೂರು ಟು ನೀಲಾನಗರ ರಸ್ತೆಯ ಬಗ್ಗೆ ನಾವು ಅವರ ಗಮನಕ್ಕೆ ತರಲಾಗಿ ಅವರು ಆ ಕೂಡಲೇ ಸ್ಪಂದಿಸಿ ಆ ಸಂಬಂಧಪಟ್ಟ ಇಲಾಖೆ AW ಅವರಿಗೆ ಮಾತಾಡಿ ಈ ಒಂದು ರೋಡಿನ ಸ್ಥಿತಿಗತಿ ಬಗ್ಗೆ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಆ ಅಧಿಕಾರಿಗಳು ಈಗಾಗಲೇ ಆ ರೋಡಿನ ಒಂದು ವರ್ಕ್ ಎಲ್ಲ ಅಪ್ರೂವಲ್ ಆಗಿದೆ, ಎಲ್ಲ ಸ್ಯಾಂಕ್ಷನ್ ಆಗಿ ಇನ್ನು ಟೆಂಡರ್ ಬರುವ ಹಂತಕ್ಕೆ ಬಂದು ನಿಂತಿದೆ. ಆ ಒಂದು ಇದರ ಕಾರ್ಯೋನ್ಮುಖವಾಗಿ ಈ ಶೀಘ್ರದಲ್ಲಿ ಅದನ್ನು ಟೆಂಡರ್ ಕರೆದು ಈ ರಸ್ತೆಯನ್ನು ನಾವು ಕಾಮಗಾರಿ ಪ್ರಾರಂಭ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಅಧಿಕಾರಿಗಳು ಶಾಸಕರ ಮುಂದೆ ತಿಳಿಸ್ಪಡಿಸಿದರು. ಓಕೆ ಸರ್. ಇನ್ನು ಈ PWDಗೆ ಸಂಬಂಧಪಟ್ಟಂತೆ ಈ ಒಂದು ರಸ್ತೆ ಆಯಿತು ಸರ್. ಇನ್ನು ಬೇರೆ ಬೇರೆ ಕಡೆ ಈ ರೀತಿ ರಸ್ತೆಗಳಿದ್ದಾವೆ. ಸೊ ಅವನು ಸಹ ತಾವು ಗಮನ ಹರಿಸಬೇಕು ಅಂತ ಹೇಳಿದ್ದಾರೆ. ಅನೇಕ ಜನ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲ, ಅದು ನಾವು ಅವತ್ತೇನು ನಮ್ಮ ಅಭಿನಂದನಾ ಸಮಾರಂಭದ ದಿವಸ ನಾವೆಲ್ಲ ಊರಿನಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಯಾವ್ಯಾವುದು, ಊರಿನ ಒಳಗಿರ್ತಕ್ಕಂಥ ರಸ್ತೆಗಳು, ಊರ ಹೊರಗಿರ್ತಕ್ಕಂಥ ಏನು ರೈತರ ಹೊಲಗಳಿಗೆ ಹೋಗುವಂಥ ರಸ್ತೆಗಳ ಬಗ್ಗೆ ಎಲ್ಲ ಪಟ್ಟಿ ಮಾಡಿ ಶಾಸಕರಿಗೆ ಕೊಟ್ಟಿದ್ದೀವಿ. ಆಲ್ರೆಡಿ ಅವ್ರ ಶಾಸಕರು 1-2 ಕಾಮಗಿರಿಯನ್ನು ತಗೊಳಕ್ಕೆ ಅಧಿಕಾರಿಗಳ ಜೊತೆ ಅವರು ಮಾತಾಡ್ಯಾರ. ಈ ಶೀಘ್ರದೊಳಗೆ ಇವೆಲ್ಲ ಕಾರ್ಯಾರಂಭ ಆಕ್ಕವು ಅನ್ನುವಂಥ ನಮಗೆ ಭರವಸೆ ಐತೆ. ಚೆನ್ನೈ ನಗರ ಆ ಕಡೆ ಭಾಗಗಳಲ್ಲೂ ಸಹ ಬಹಳ ಗಲೀಜಾಗಿರುವಂಥದ್ದು, ಅಂದರೆ ಇಲ್ಲಿ ಗಟಾರಿನ ಸಮಸ್ಯೆ ಇದೆ ಅಂತ ಹೇಳಿ ಜನರು. ಚೆನ್ನೈ ನಗರದಲ್ಲೂ ಆಲ್ರೆಡಿ ಈಗ 50 ಲಕ್ಷ ರೂಪಾಯಿದ್ದು ಕಾಂಕ್ರೀಟ್ ರೋಡ್ ಹಾಕ್ಯಾರ. ಮಾನ್ಯ JE ಅವ್ರು ಬಂದು ಎಲ್ಲ ಎಷ್ಟು ಅಳ್ಕೊಂಡು ಈಗ ಅದು ಟೆಂಡರ್ನೂ ಆಗೈತೆ. ಅದು ಟೆಂಡರ್ ಆಗಿ ಈಗ ಇನ್ನೇನು ವರ್ಕ್ ಸ್ಟಾರ್ಟ್ ಆಗಬೇಕು. ಈ ಒಂದು ಮಳೆ ಸ್ಟಾರ್ಟ್ ಆದ ಸಂಬಂಧ ಆ ವರ್ಕನ್ನು ಬಂದಿಟ್ಟಾರ. ಈಗ ಇದು ಮಳೆ ಒಂದು ಸ್ವಲ್ಪ ಪ್ರಮಾಣ ಕಡಿಮೆ ಆಯ್ತು ಅನ್ನೋಣ ಆ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಒಂದು ಎರಡನೇದು, ನಾವು
ಊರಿನಲ್ಲಿರ್ತಕ್ಕಂಥ ಎಲ್ಲ ಚೆನ್ನೈ ನಗರ ಒಂದೇ ಅಂತಲ್ಲ, ಈಗ ಇರ್ತಕ್ಕಂಥ ಏನು ಹೊಸ ಎಕ್ಸ್ಟೆನ್ಷನ್ ಏರಿಯಾ ಇರ್ಬೋದು, ಊರಿನ ಒಳಗಡೆ ಇರ್ತಕ್ಕಂಥ ಸ್ಮಶಾನ ರಸ್ತೆ ಇರ್ಬೋದು, ಅವು ಎಲ್ಲವೂ ಕೂಡಿ ಒಟ್ಟಾರೆ 10 ಕೋಟಿ ರೂಪಾಯಿಗಳ ಒಂದು ವರ್ಕನ್ನು ಶಾಸಕರ ಮುಂದೆ ಇಟ್ಟಿವಿ. ಆ 10 ಕೋಟಿ ರೂಪಾಯಿಗಳನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಬರೋ ಜವಾಬ್ದಾರಿ ಶಾಸಕರು ಹೊತ್ಕೊಂಡಾರ. ಅವ್ರು ಹೊತ್ಕೊಂಡಾರಂತ ಅವರು ನಾವು ಅಷ್ಟಕ್ಕೆ ನಾವು ಏನು ಸುಮ್ಮ ಕುಂತಿಲ್ಲ. ನಾವು ಕೂಡ ಊರಿನ ಮುಖಂಡರು ಅನ್ನುವಂಥವ್ರು ಶಾಸಕರಿಗೆ ಪ್ರತಿದಿನ ಬೆನ್ನು ಹತ್ತುವಂಥ ಕೆಲಸ ಮಾಡಕತ್ತೀವಿ. ಈ ಶಾಶ್ವತವಾಗಿ ಈ 10 ಕೋಟಿ ರೂಪಾಯಿ ನಾವು ನಮ್ಮೂರಿಗೆ ಸ್ಯಾಂಕ್ಷನ್ ಮಾಡಿಸ್ಕೊಂಡು ತೊಗೊಂಬಂದೇ ಬರ್ತೀವಿ ಅನ್ನುವಂಥ ನಮಗೆ ಭರವಸೆ ಅಂತೂ ಐತಿ. ಸರ್, ಬಾಗಲಕೋಟೆಯಲ್ಲಿ ಶಿರೂರು ದೊಡ್ಡವಾಗಿರೋ ಪಟ್ಟಣ ಸರ್, ಈಗ ಏನು ಪ್ರಾಬ್ಲಮ್ ಇದಾವೆ ಅಂತ ಇಲ್ಲಿ? ಏನಿಲ್ಲ ರಸ್ತೆ ಪ್ರಾಬ್ಲಮ್ ಅದ, ಅದೊಂದು ಸರಿಪಡಿಸ್ಲಿಕ್ಕೆ ಶಾಸಕರು ಆಲ್ರೆಡಿ ಗಮನ ಹರಿಸ್ಯಾರ. ಅದು ಸದ್ಯದೊಳಗೆ ಸರಿಪಡಿಸ್ತೀನಿ ಅಂತ ಹೇಳಿದಾರೆ. ಈಗ ಮೊನ್ನೆ ಶಾಸಕರು ಬಂದಿದ್ರು ಊರಿಗೆ. ಹಾಂ, ಶಾಸಕರು ಬಂದಾಗ ಅದು ರೋಡ್ ನೋಡಿದ್ರು. ಈಗ ಅದಕ್ಕೆ ತಾತ್ಕಾಲಿಕವಾಗಿ ಸರಿಪಡಿಸ್ರಿ, ಅದನ್ನು ಇನ್ನೊಂದು ತಿಂಗಳೊಳಗೆ ಟೆಂಡರ್ ಆಗೋದೈತೆ ಅಂತ ಹೇಳಿದರು. ಟೆಂಡರ್ ಆದ್ಮೇಲೆ ಅದನ್ನು ಸರಿ ಆಗುತ್ತಲ್ಲ. ಅಂದರೆ ಬಾಗಲಕೋಟೆಗೆ ಉಮೇಶ್ ಮೇಟಿ ಅವರು ಬಂದ ಮೇಲೆ ಅನೇಕ ಅಭಿವೃದ್ಧಿ ಕಾರ್ಯಗಳಾಗ್ತಾವ ಅಂತೀರಿ. ಈಗ ಯುವಕರಿಗಿಂತ ಯಾವ ಥರ ಹೇಳ್ಬೇಕಂದ್ರೆ, ಯುವಕರಿಗೆ ಕಣ್ಮಣಿಯಾಗಿ ಎಲ್ಲ ಕೆಲಸಗಳನ್ನ ಮಾಡ್ಕೊತ ಎಲ್ಲ ಚಲೋತ್ನಾಗ ಮಾಡ್ತಿದ್ದಾರೆ. ಎಲ್ಲರಿಗೂ ಸಮಸ್ಯೆಗಳೇ ಸ್ಪಂದಿಸ್ತಿದ್ದಾರೆ. ಶಿರೂರಿನ ಅನೇಕ ಆಟೋ ಡ್ರೈವರ್ಸ್ ನಮ್ಮ ಜೊತೆ ಇದ್ದಾರೆ. ಶಿರೂರಿನ ಸಮಸ್ಯೆಗಳೇನು ಅನ್ನೋಂಥದ್ರ ಬಗ್ಗೆ ಅವ್ರನ್ನ ಕೇಳೋದು ಹೋಗೋಣ. ಸರ್, ಈಗ ತಾವೆಲ್ಲ ಶಿರೂರಿನ ಆಟೋ ಡ್ರೈವರ್ಸು, ಅಂದರೆ ಇಲ್ಲಿ ಆಟೋಗಳನ್ನು ನೀಲಾನಗರಕ್ಕೆ ತೆಗೆದುಕೊಂಡು ಹೋಗ್ತೀರಿ, ಅದೇ ರಸ್ತೆಯಲ್ಲಿ ಅಡ್ಡಾಡ್ತಾ ಬರ್ತೀರಿ, ಏನು ಸಮಸ್ಯೆ ಇದೆ ಅಂತ ಇಲ್ಲಿ? ಅದು ಎಲ್ಲ ರೋಡ್ ರೀ ಕಿತ್ತು ಎಲ್ಲ ಟೆಕ್ ಬಿದ್ದು ಬಿಟ್ಟವ್ರಿ. ಅವು ರೋಡ್ ಏನೂ ಇದನ್ನೇ ಇಲ್ರಿ, ಅಡ್ಡಾಡಕ್ಕೂ ತೊಂದರೆ ರೀ. ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಿ? ನಾವು ಒಂದು 8 ವರ್ಷದಿಂದ ಓಡಿಸೋದು. 8 ವರ್ಷದಿಂದ ಇದೇ ರಸ್ತೆಯಲ್ಲಿ ಆಟೋನ ಓಡಿಸ್ತಿದ್ರಿ ನೀವು? ಇದೇ ರಸ್ತೆ ರೀ. ಒಟ್ಟಾರೆ ಮತ್ತು ಬೇರೆ ಬೇರೆ ಏನು ಸಮಸ್ಯೆಗಳಿದಾವೆ ಅಂತ ಸೀರಿ? ಬೇರೆ ಅಂದರೆ ಇವು ಗಟ್ರಿ ಒಂದು ಸ್ವಲ್ಪ ರಸ್ತೆ ಎಲ್ಲ ಸಜ್ಜಿಲ್ರಿ, ಅದರಲ್ಲಿದ್ದ ಎಲ್ಲ ಇದಾಗ್ತಾರೆ. ಮತ್ತು ಏನು ದೊಡ್ಡ ಮಂದಿಗೆ ಗೊತ್ತಾಗೋಲ್ರಿ, ನಾವು ನಮ್ಮ ತರಿಗೆ ಮಾಡೋದ್ರಿ. ಓಕೆ. ಆದ್ರೆ ಹಂಗಾಗಿ ಸುಮ್ಮ ಆಗಿಬಿಟ್ಟಾರೆ ಎಲ್ಲ ಜನರು. ಎಷ್ಟು ಆಟೋಗಳಿದಾವೆ ಶಿರೂರಲ್ಲಿ? ಒಂದು ಮಿನಿಮಮ್ ಒಂದು 30 ಆಟೋ ಹೋದವ್ರಿ. 30 ಆಟೋಗಳು ನೀಲಾನಗರಕ್ಕೆ ಹೋಗೋದು ಬರೋದು ಮಾಡ್ತಾವೆ? ನೀಲನಗರಕ್ಕೆ ಹೋಗೋದು ಬರ್ದು ಮಾಡ್ತಾರೆ. ಇಲ್ಲಿ ಯಾವ ಬಂದು ಬಾಡಿಗೆ ಹೋಗ್ತಾರೆ ರೀ. ಮತ್ತು ಯಾವ ಸಿಕ್ಕು ಎಲ್ಲಿ ಬೇದ ಅಲ್ಲಿ ಹೋಗ್ತಾರೆ. ಹಂಗಾರೆ ಅಂದರೆ ಈಗ ಈ ನೀಲಾನಗರ ಉದ್ದಕ್ಕೂ ಹೋಗ್ತಾ ಎಲ್ಲಿವರೆಗೂ ರಸ್ತೆ ಚೆನ್ನಾಗಿಲ್ಲ ಅನ್ನುವಂಥದ್ದು? ಇದು ಮಿಂಚು ಮಟ್ಟಿ ತನೂ ಚೆನ್ನಾಗಿಲ್ಲ ರೀ. ಅತ್ತ ಚೆನ್ನಾಗಿದೆ, ಸರಿ ಇಲ್ಲ ರೀ. ದಾರಿಯಾಗಿ ರೋಡ್ ಆಗಿ ಈಗ ಒಂದು 10 ವರ್ಷ ಮ್ಯಾಗ ಆಯ್ತು ರೀ. ಅದು ಇನ್ನವರೆಗೆ ಅದು ಒಳ್ಳೆ ರೋಡ್ ಆಗ್ತಾ ಇಲ್ಲ. ನೀವು ಹೇಳ್ರಿ, ಏನೇನು ಸಮಸ್ಯೆ ಇದಾವೆ ಶಿರೂರಿನ? ಏನು ಸಮಸ್ಯೆ ಏನಕ್ಕೇನ್ರಿ, ಈ ದಾರಿ ಒಟ್ಟ ಇದನ್ನ ಇಲ್ರಿ. ಈಗ ಒಂದು 8-9 ವರ್ಷ ಐತ್ರಿ ಇದು ಈಗ ನೋಡ್ರಿ, ನಿನ್ನೆ ಬಂದ್ರು ಮಳೆ ಆಗಿತ್ತು, ಅದನ್ನ ಗರ್ಸಾಕಿ ಇದ್ದ ಗಾಡಿ ನಿನ್ನೆ 4-5 ಬೈಕ್ ನೇರ್ ಬಿದ್ರು, ಎಲ್ಲ ಬಿದ್ರು. ಯಾರು ಕೇರ್ ಮಾಡವಲ್ರು. ಅದೊಂದು ಭಾಳ ಸಮಸ್ಯೆ ಆಗೈತಿ. ಇದೊಂದು ನಮ್ಮ ದಾರಿ ಒಂದು ಸುದ್ದಿ ಮಾಡಿ ಕೊಡ್ಬೇಕಂತ ಕೇಳ್ತೀವಿ ರೀ. ಓಕೆ. ಅಂದರೆ ಹೊಸ ಶಾಸಕರು ಬಾಗಲಕೋಟೆ ಮತಕ್ಷೇತ್ರಕ್ಕೆ ಬಂದಿದ್ದಾರೆ, ಚೋಯ್ ಮೇಟಿ ಅವರ ಮಗ ಉಮೇಶ್ ಮೇಟಿ. ಏನು ಹೇಳ್ತೀರಿ ಅವ್ರ ಬಗ್ಗೆ? ಏನಾದರೂ ಕನಸುಗಳು ಹೊಂದಿದ್ದೀರಾ ಹೇಗೆ ಅಂತ? ಏನು ಹೇಳ್ತೀರಿ ಹೊಸ MLA ಅವ್ರ ಬಗ್ಗೆ? MLA ಅವ್ರ ಬಗ್ಗೆ ಅವರೆಲ್ಲ ಚಲೋ ಅದಾರೆ. ಅದೇನು ನಾವೇನು ಅಂತದೇನು ಹೇಳಿದ್ರಿ. ಯಾರು ಬಂದ್ರಿ ಅಂದ್ರೆ ನಾವು ದುಡಿ ತಪ್ಪಂಗಿಲ್ಲ ರೀ. ಅದು ಎಲ್ಲ ಅವ್ರು ಇರ್ತಾರೆ, ಅವ್ರ ರಾಜಕಾರಣಿ ಅವರಿಂದ. ಅಲ್ಲ, ಈಗ ನೀವೇ ಗೆಲ್ಸಿದ್ರಲ್ಲ ಉಮೇಶ್ ಮೇಟಿ ಅವ್ರ ಬಗ್ಗೆ, ಅಥವಾ ಉಮೇಶ್ ಮೇಟಿ ಅವ್ರಿಗೆ ಏನು ಅನ್ಸುತ್ತೆ ಅಂತ ಭರವಸೆ ಇಟ್ಕೊಂಡಿದ್ದೀರಾ ಅಭಿವೃದ್ಧಿ ಮಾಡ್ತಾರೆ ಅಂತೇಳಿ? ಮಾಡ್ತಾರೆ. ಅಣ್ಣಾರ, ಈಗ ಶಿರೂರು ದೊಡ್ಡ ಪಟ್ಟಣ ರೀ, ಬಾಗಲಕೋಟೆ ಜಿಲ್ಲಾದಾಗ. ದೊಡ್ಡದ ಭಾಳ ಜನಸಂಖ್ಯೆ ಐತಿ. ಏನು ಹೇಳ್ತೀರಿ, ಏನು ಸಮಸ್ಯೆ ಇದಾವೆ ಇಲ್ಲಿ ಅಂತ? ನಿಮ್ಮ ಊರಾಗ ಏನು ಸಮಸ್ಯೆ ಇದಾವೆ? ಸಮಸ್ಯೆನಾಗ ರೀ ರೋಡ್ ರಸ್ತೆ ಸುದ್ದಿಲ್ರಿ. ಇವು ನಮ್ಮ ಊರ ಪಂಚಾಯತ್ ತೆಗಿಯೋದು ಅವರು ದಾದ್ ಮಾಡೋಳ್ರಿ. ಯಾರು ನಮ್ಗೆ ಅಧ್ಯಕ್ಷರು ಯಾರಾಯ್ತು ಹಂಗೆ ಹ್ಞೂ ಅಂತಾರೆ, ಗರಸ್ ಹಾಕ್ತಾರೆ. ಈ ಸಮಸ್ಯೆ ಭಾಳ ಆಗೈತೆ ರೀ. ಒಟ್ಟು ರೋಡಿನ ಬಗ್ಗೆ ನಮಗೆ ನೋಡಿಲ್ಲ, ರೈತರಿಗೆ ಆಯ್ತು ನಮಗಾಯ್ತು ಭಾಳ ಸಮಸ್ಯೆ ಆಗೈತೆ ರೀ. ಯಾರಿಗೆ ಮತ್ತು ಮೇಟಿ ಮುತ್ತ ಯಾರಿಗೆ ಹೇಳಿದ್ರೆ ಅವರು ಬಿಡ್ರಿ, ಯಾರು ದಾದ್ ಮಾಡೋಳ್ರಿ. ಈಗ ಅವರ ಮಗ ಉಮೇಶ್ ಮೇಟಿ ಅವ್ರು ಅದಾರ. ಈಗ ಉಮೇಶ್ ಮೇಟಿ ಅದಾರ. ಅವನು ಮಾನ್ಯ ಬಂದಿದ್ರಿ, ಇಲ್ಲಿ ಬಂದಿದ್ರಿ, ಹೇಳಿದ್ರಿ ಆಯ್ತು ಮಾಡ್ತೀನಿ ಅಂತಾರೆ. ಕೆಲಸನ ಮತ್ತು ಮಾಡೋವಲ್ರಿ ಅವರು. ಮತ್ತೆ ಕೆಲಸ ಮಾಡಿದ್ರೆ ಒಳ್ಳೇದಾಗತ್ತೆ, ಎಲ್ಲರಿಗೂ ಜನರಿಗೆ ಒಳ್ಳೇದಾಗತ್ತೆ. ನೋಡ್ರಿ, ಇದು ಒಟ್ಟ ಶಿರೂರು ಗ್ರಾಮದಾಗ ದೊಡ್ಡ ಹೆಸರು ಐತಿ, ಏನು ಇಲ್ಲ ಅದ್ರಾಗ. ಹಿಂಗತೆ ಇವೆಲ್ಲ ಮಾಡಿದ್ರ ಅಂದ್ರೆ ಹೆಂಗ? ಸಾರ್ವಜನಿಕರ ಅಡ್ಡಾಡೋರು ಇತ್ತಾಗ ದೊಡ್ಡ ರೂಟ್ ಇದು ಗುಡಿಗೆ ಹೋಗೋ ದಾರಿ ಆತ. ಇದು ಊರಾಗ ಎಲ್ಲ ಅಡ್ಡಾಡೋ ಸಾರ್ವಜನಿಕರು ಈ ದಿನ ನೋಡಿದ್ರು. ಈಗ ಕೆಬ್ಬನ ನೋಡ್ರಿ, ಅಲ್ಲ ರಾಡ್ ಮ್ಯಾಕ್ ಬಂದಾವ್, ಖುಷಿ ಬಿತ್ತಂದ್ರ ಗಟಾರ್ನ್ಯಾಗ ಗಾಡಿ ಬೀಳ್ತಾವ. ಅಂತದೆಲ್ಲ ಇಟ್ಕೊಂಡು ಸುಮ್ಮ ಕಣ್ ಮುಚ್ಕೊಂಡ್ ಅಡ್ಡಾಡ್ತಾರಲ್ಲ, ಹೆಂಗ್ ಮಾಡುದು ಇದಕ್ಕ? ಈಗ ನೀವು ಇಲ್ಲೇ ಬಹಳ ವರ್ಷಗಳಿಂದ ಅಂಗಡಿ ಹಾಕೊಂಡು ಬಹಳ ವರ್ಷಗಳೇ ಮನಿನ ಇಲ್ಲೇ ಐತ್ರಿ. ನಮ್ಮ ಮನಿನ ಇಲ್ಲೇ ಐತ್ರಿ. ನಾವ್ ಇಲ್ಲೇ ಅದೀವಿ. ದಿನ ಒಬ್ಬರಿಗೆ ಹೇಳಿದ್ರು ಯಾರು ದಾದ್ ಮಾಡೋರು ಇಲ್ಲ ನಮ್ಮ ಊರಾಗ. ದಿನ MLA MP ಗಳನ್ನು ಅಡ್ಡಾಡ್ತಾರ, ಎಲ್ಲ ಅಡ್ಡಾಡಿ ಹೋಗ್ಯಾರ, ನೋಡಿ ಹೋಗ್ಯಾರ. ರಾಡ್ ಕಾಣ್ತಾವು, ಮ್ಯಾಕ್ ಎತ್ತಾಕ್ ತಯಾರಿಲ್ಲ. ಇದೆಲ್ಲ ಗಟಾರ್ ನೋಡಿದ್ರೆ ಇಷ್ಟ ಮಠ ಹೊಲಸು ನೋಡ್ರಿ, ಗಟಾರ್ ನೋಡಲ್ಲಿ ಅದೆಲ್ಲ ಮುಚ್ಕೊಂಡ್ಬಿಟ್ಟೈತಿ. ತೆಗೀರಿ ಅಂದ್ರೆ ಯಾರು ತೆಗ್ಯಾರ? ನಮ್ಮ ಪಂಚಾಯತಿ ಅವರು
ಒಂದಿನ ಬಂದು ಹೊಳ್ಳಿ ನೋಡಿ ಇಲ್ಲಿದ ಗಟಾರ್ ತುಂಬಿದ್ದು ಒಂದಿನ ತೆಗೆದಿಲ್ಲ ಅವ್ರು ಗಟಾರ್ನಂದು. ಈ ಪಂಚಾಯತ್ ಕ್ಲೀನ್ ಮಾಡಕ್ ಅದಕ್ಕೇನು ಬರೋದಿಲ್ಲ. ಅಲ್ಲಿ ಬರ್ತಾರ, ಆ ಸೈಡ್ ತೆಗಿತಾರ, ಆ ಸೈಡ್ ತೆಗಿತಾರ. ಇದೇನು ಮುಳ್ಳು ಹತ್ತಿರ್ಬೇಕೇನ ಇದಕ್ಕೆ? ಇದು ಹಂಗೈತಿ, ಫುಲ್ ಐತಿ ಅದು. ಹಂಗತೆ ಮಾಡಿ ಹೋಗ್ತಾರ. ಹೆಂಗ ನಂಬಬೇಕು, ಯಾರನ್ನ ತರಬೇಕು, ಯಾರನ್ನ ತರಬಾರ್ದು, ಯಾರನ್ನ ಚಲೋ ಅನ್ಬೇಕು, ಯಾರನ್ನ ಕೆಟ್ಟ ಅನ್ಬೇಕು ಗೊತ್ತಿಲ್ಲ. ಯಾರಿಗೆ ವಿಶ್ವಾಸ ಇಟ್ಟು ಹೇಳ್ಬೇಕು? ಈಗ ನೀವು ಬಂದಿರಿ, ಅಪ್ಪ ನೀ ಹಿಡಿದಿ ಈಗ ಮಾಯ್ಕ ಚಲೋ ಮನುಷ್ಯನಪ್ಪ ಅಂತೀವಿ, ಇನ್ನೊಬ್ಬ ಬರ್ತಾನೆ ಚಲೋನ ಅಂತೀವಿ, ಅವ ಮಾಡಿ ಹೋಗ್ತಾನ ಅನ್ನೋದು ಏನ್ ಗೊತ್ತಿದೆ? ಗ್ಯಾರಂಟಿ ಏನೈತಿ ಇಲ್ಲಿ? ನಿಮ್ಮ ತೋರ್ಸಕ್ಕೆ ನಾವು ಬಂದಿವಿ. ಅದ್ರ ಸಲಾಗ ಇವೆಲ್ಲ ನೋಡ್ರಿ, ಇವೆಲ್ಲ ಗಟಾರ್ ಫುಲ್ ತುಂಬ್ಯಾವು. ಮಳಿ ಬಂತಂದ್ರ ಇದೆಲ್ಲ ನೀರ್ ಹರ್ಕೊಂಡು ನಿಂತು ಬಿಡ್ತಾವು, ಒಂದು ದಾದ ಮಾಡಂಗಿಲ್ಲ. ಈಗ ಕುಡಿಯಾಕ ನೀರಿಲ್ಲ, 4 ದಿವಸ ಆತ್ ಬೋರ್ ಬಂದದಾವಂತ ನೀರಿಲ್ಲ. ಈಗ ಕರೆಂಟ್ ಹೆಂಗದ? ಬರ್ತಾವಿಲ್ಲ? ಕರೆಂಟ್ ಇರ್ತಾವು, ಬರ್ತಾವು ಅಂತ ಸೋಕಾವು. ಕರೆಂಟಿಂದ ಏನಿಲ್ಲ, ಕರೆಂಟಿಂದ ಐತಿ, ನೀರಿಂದ ಮೇನ್ ಇಲ್ಲ. 4 ದಿವಸ ಆತ ಈಗ ನಮ್ಗೆ ನೀರಿಲ್ಲ. ನೀರು ಎಷ್ಟು ದಿವಸಕ್ಕೆ ಬರ್ತಿದ್ವಿ? ಮೊದಲು 3 ದಿವಸಕ್ಕೊಂಡ್ ಬರ್ತಿದ್ದು, ಈಗ 4 ದಿವಸ ಆದ್ರೂ ನೀರಿಲ್ಲ. ಹಿಂಗತ್ತೆ ಮಾಡಿದ್ರ ಹೆಂಗ್ ಮಾಡ್ಬೇಕು? ಯಾರನ್ನ ಕೇಳ್ಬೇಕು? ಯಾರು ಕೇಳಿದ್ರು ಯಾರು ಹಚ್ಕೊಳ್ಳೋದಿಲ್ಲ. ಅವ್ರನ್ನ ಕೇಳಿದ್ರು ಇಲ್ಲ, ಇವ್ರನ್ನ ಕೇಳಿದ್ರು ಇಲ್ಲ. ನೀ ಮಾಡ್ಕೊ, ನೀಗ ಇದನ್ನ ಮಾಡ ಹಾಕಂತಾರ, ನಾವು ಹಾಕ್ಬೇಕಾ ಇದು ರೋಡಿಗೆ? ನಮ್ಮ ಮನೆಗೆಲ್ಲ ನೀರು ನುಗ್ಗಿ ನಿಂತು ಬಿಡ್ತತಿ. ಇಲ್ಲಿ ನಡಮಟ್ಟ ನೀರು ಇರ್ತೈತ್ರಿ, ಒಮ್ಮೆ ಇರ್ತೈತ್ರಿ. ಅತ್ತನ ಮಂದಿ ಅತ್ತಾಗಿರ್ತಾರ, ಇತ್ತನ ಮಂದಿ ಇತ್ತಾಗಿರ್ತಾರ. ನಡವರ್ಗ ತ್ಯಾಗ ಇಷ್ಟ ಮಟ ನೀರ್ ಬಂದಿರ್ತೈತಿ. ಅದು ಹೋಗಾಕ ದಾರಿ ಇಲ್ಲಲ್ಲ, ಎಲ್ಲಿ ಹಾಸಿ ಹೋಗ್ಬೇಕದು ನೀರು? ಅದೆಲ್ಲ ಅದು ಏರ್, ಇದು ಏರ್, ಇದು ನಡಬರ್ಕ ತ್ಯಾಗ ಎಲ್ಲಿ ಹಾಯ್ಬೇಕದು ನೀರು? ಎಲ್ಲಿ ಹೋಗ್ಬೇಕು ನೋಡ್ತಾರೆ. ಅಲ್ಲಿ ಏನ್ ಆಗ್ಬೇಕಂತೀರಿ ನೀವು? ಒಟ್ಟರೆ ನಾವ್ ಏನ್ ಆಗ್ಬೇಕಂದ್ರೆ ಇದು ಎಲ್ಲಾ ನೀರು ಗಟಾರ್ ಕೂಡುವಂಗ್ ಮಾಡ್ಬೇಕು. ಆ ಗಟಾರ್ ಸಾಫ್ ಮಾಡಿಸ್ಬೇಕು. ಅದ್ರ ಪ್ಲಾಸ್ಟಿಕ್ ಅವು ಇವು ಎಲ್ಲ ಕಂಟಿ ಕಾಗದ ಎಲ್ಲ ಬಿದ್ದವು. ಆ ಗಟಾರ್ ತುಂಬಿ ಅಂದ್ರೆ ಇಡೀ ಮನ್ಯಾಗ, ಆ ಮನ್ಯಾಗ ನೀರ್ ಹೊಕ್ಕಿದ್ದು, ಆಚೆ ಕಡೆ ತೆಗ್ನ್ಯಾಗ ಮನ್ಯಾಗ ನೀರ್ ಹೊಕ್ಕಿದ್ದು, ಹಂಗ 4-5 ತರದ ಮನಿ ನೀರ್ ಹೊಕ್ಕಾವ್ ಮೊದಲು. ಈಗ ದೊಡ್ಡ ದೊಡ್ಡ ಮಳಿ ಬರ್ತಾವು. ದೊಡ್ಡ ಮಳಿ ಬಂದ್ರೆ ನೀರ್ ಒತ್ತಿ ನಿಂದಿರ್ತೈತಿ. ನಮ್ಮ ಅಂಗಡಿ ಮಟ್ಟ ಬರ್ತೈತಿ ನೀರು. ಅಂಗಡಿ ಮಟ್ಟ ಬರ್ತೈತಿ. ಯಾರನ್ನ ಕೇಳ್ಬೇಕು ನಾವು? ಯಾರು ಬರಾಕ ಹಚ್ಕೊಳಕ ತಯಾರಿಲ್ಲ. ಮೊದಲು ಈ ಮೆಂಬರ್ ಇದ್ರಲ್ರಿ, ಇಲ್ಲಿ ವಾರ್ಡ್ ಮೆಂಬರ್, ಅವ್ರಿಗೆ ಗಮನಕ್ಕೆ ವಾರ್ಡ್ ಮೆಂಬರ್ ದಿನ ಅಡ್ಡಾಡ್ತಾರ್ರಿ. ಅವ್ರ ಮನಿಗಳು ಇಲ್ಲೇ ಅದಾವು. ಅಲ್ಲಿ ಈಗಿಲ್ಲ ಬಿಡ್ರಿ, ಮೊದಲಿದ್ರಲ್ಲ. ಮೊದಲಿದ್ರು ಅಷ್ಟೇ ರೀ. ಶಿವಾಯನಮ್ಮ ಮಾಡುವರಿಗೆ ಸಹಿತ ಹಂಗ ಹೋಗುದ ನೋಡ್ಕೊಂತ. ಶಿರೂರು ಪಟ್ಟಣದೊಳಗ ಏನ್ ಸಮಸ್ಯೆ ಇದೆ? ನೀರಿನ ಸಮಸ್ಯೆ ಭಾಳ ಆಗೈತ್ರಿ. ಈಗ ಎಷ್ಟು ದಿನಕ್ಕೊಂದು ಬರ್ತಾವ ನೀರು ಅಂತ? ಮೊದಲು 2 ದಿನಕ್ಕೆ 3 ದಿನಕ್ಕೆ ಬರ್ತಿದ್ದಾವ್ರಿ. ಈಗ 4 ದಿನ ಆದ್ರೂ ಇನ್ನೂ ಬರೋಲ್ಲ ರೀ ನೀರು. ನೀರಿಲ್ಲ ರೀ. ಅದೊಂದು ಭಾಳ ಸಮಸ್ಯೆ ಆಗೈತ್ರಿ ನಮ್ಗೆ. ಇಲ್ಲೆಲ್ಲ ಮಳೆ ಆತಪ್ಪ ಅಂದ್ರೆ ರೋಡಿಂದ ಒಂದು ದೊಡ್ಡ ಸಮಸ್ಯೆ ಆಗೈತ್ರಿ. ಎಲ್ಲ ನಾವು ಗಾಡಿ ಮೋಟ್ರ್ ತೊಗೊಂಡು ಅಡ್ಡಾಡೋದು ವಜ್ಜೆ ಆಗೈತ್ರಿ. ಇಲ್ಲಿ ಎಲ್ಲ ರೈತರು ಹೊಲಕ್ಕೆ ಹೋಗೋದು ಬರೋದು ಮಾಡ್ತಿರ್ತಾರೆ ರೀ. ರಾತ್ರಿ ಆಗಲಿ ಎಲ್ಲ ಒಂದು ಸ್ವಲ್ಪ ಸ್ಲಿಪ್ ಆದ್ರೆ ಅವ್ರು ಎಲ್ಲ ದೊಡ್ಡ ದೊಡ್ಡ ಹಣ ಮುಟ್ಟ ಹಾಕೋರಿ. ಇಲ್ಲಿ ಅದನ್ನೆಲ್ಲ ಸುದ್ದಿ ಮಾಡಿಕೊಡ್ಬೇಕು ರೀ. ಗಟ್ರದ ಅಂದ್ರೆ ಗಟ್ರ ಒಟ್ಟ ಕ್ಲೀನ್ ನೋಡ್ರಿ, ಫುಲ್ ಹೊಲಸಾನ ಹೊಲಸಿರ್ತೈತಿ ಅಲ್ಲಿ. ಹೊಲ ನಾರ್ತಿರ್ತೈತಿ ಅದು. ಎಲ್ಲ ಗಟ್ರಿ ಒಟ್ಟ ಸ್ವಚ್ಛ ಇಡಲ್ಲ ಯಾರು. ಗಟ್ರ ಸ್ವಲ್ಪ ಸ್ವಚ್ಛ ಮಾಡ್ಕೊಡ್ಬೇಕಂತ ಕೇಳ್ತೀವ್ರಿ. ಇನ್ನ ಹಿರಿಯರ ಅದಾರ, ಅವ್ನ ಮಾತಾಡ್ಸೋಣ. ರೋಡ್ ಸೈಡ್ ಬಿಟ್ಟರೆ ಅತ್ತ ಹೇಳ್ತಾನೆ. ಈಗ ಹೇಳ್ರಿ ಏನೇನ್ ಆಗ್ಬೇಕಂತೀರಿ ನೀವು? ಸರ್, ಈ ನಮ್ದು ಈ ರೋಡಿನ ಬಗ್ಗೆ ಬಡ್ ಸಮಸ್ಯೆ ಐತ್ರಿ. ಮೊನ್ನೆ ಗರ್ಸು ಇವ್ ನಮ್ಮ ಊರ ಪಂಚಾಯತ್ ಹಾಕ್ಸಿದ್ರಿ. ಆ ಗರ್ಸ ಸುರ್ಗ ಗರ್ಸ್ ಹಾಕ್ಯಾರ ಅದನ್ನ. ಆದ್ರೆ ನಮ್ಮ ಊರಾಗ ಮಾಡೋ ಕೆಲಸ ಹ್ಞೂ ಅಂತಾರ್ರಿ. ಇಲ್ಲಿ ಬರ್ಲಿ ತೋರ್ಸ್ ಬರ್ಲಿ, ಕೆಲಸ ಆಗೋಲ್ರಿ. ಒಟ್ಟು ಇವ್ರು ಕೆಲಸ ಮಾಡೋಲ್ರಿ. ಇವರು ಗರ್ಸ್ ಹಾಕೋದು ಹೋಗೋದು, ಬಿಲ್ ತೊಕೊಂತೆ ಮಾತಾಡ್ಕೋತ ಬರ್ಲಿ ತೋರ್ಸ. ನಮ್ಮ ದೇಸಾಯಿ ಸಾಹೇಬ್ ಹೇಳಿದೆ ಗರ್ಸ್ ಹಾಕಿವಲ್ಲ ಅಂತ ಹೇಳ್ತಾರೆ. ಬಟ್ ನಮ್ಮೂರ ಪಂಚಾಯತಿ ಸುದ್ದಿಲ್ರಿ, ಹಿರಿಯರು ಸುದ್ದಿಲ್ಲ, ಮೆಂಬರ್ಗಳು ಸುದ್ದಿಲ್ಲ. ರೊಕ್ಕ ತೊಗೊಂತಾರೆ ಹಂಗ ಸುಮ್ಮಕ್ಕಾರ ಗರ್ಸ್ ಹಾಕಿವಲ್ಲ ಅಂತ ಹೇಳ್ಕೊಂಡು ಹೋಗ್ಬಿಟ್ರೆ. ಗರ್ಸ್ ಹಾಕೈತಿ 4ನೇ ಬರೋ ಗರ್ಸ್ ಹಾಕೋದಿಲ್ಲ ಅಲ್ಲಿ. ಈಗ ನೋಡ್ರಿ, ಈಗ ಇಲ್ಲೇ ರಾಡ್ಗಳು ಇದ್ದಾವ ಮ್ಯಾಕ. ಈಗ ಅವ ಕಾಂಟ್ರಾಕ್ಟ್ರು ಮಾಡ್ಯಾನ್ರಿ ಸರ್. ಒಂದು ಟೈಮ್ ಮಾಡಿ ಕೇಟ ಬಿಲ್ ತೊಗೊಂಡು ಹೋದನ್ರಿ. ಅವ ಬಿಲ್ ಖುಲ್ಲಾ ಆತವಂದು. ಇದ್ರ ಬಗ್ಗೆ ನಮ್ಮ ಉಮೇಶ್ ಅವರು ಮಾನ್ ಹೇಳಿರಿ. ಹ್ಞೂ ಅಂತಾರ್ರಿ. ಗರ್ಸ್ ಹಾಕ್ತಾರೆ. ನಮ್ಮೂರು ಯಾರ ಇಲ್ಲ ಮೆಂಬರ್ ಇಲ್ಲ, ಅಧ್ಯಕ್ಷ ಇಲ್ಲ ಅವನು. ಗರ್ಸ್ ಹಾಕ್ತಾರೆ, ಓಕೆ ಆತು. ಮತ್ತೆ ಅದು ಹಣೆ ಬರಾಕತ್ತ. ರಸ್ತೆ ಆಗ್ಬೇಕು, ನೀಲಾನಗರಕ್ಕೆ ಹೋಗುವಂತ ಆಗ್ಬೇಕ್ರಿ. ಮತ್ತೆ ಆದ್ರೆ ಮತ್ತೆ ಏನ್ರಿ, ಮತ್ತೆ ಎಲ್ಲರಿಗೂ ನೀಲಾನಗರ ಅಂದ್ರೆ ದೊಡ್ಡ ಇದು ಅಲ್ರಿ. ಅವರು ದೊಡ್ಡ ಊರಾಗೈತಿ ಮತ್ತೆ ಎಲ್ಲ ಆಗ್ಬೇಕ್ರಿ ಇಲ್ಲಿ. ಯಾಕೆ ಸರ್, ಇದು ನಮ್ಮ ಸಾಹೇಬ್ ಹೇಳಿದ್ವಿ ನಿನ್ನೆ ಗರ್ಸ್ ಹಾಕಿ ಅಂತ ಹೇಳ್ತಾನೆ. ಹೆಂಗಾಗೈತದ ಮತ್ತೆ ಹಂಗ ಹೋಗೋದ್ರಿ ಅದು. ಶಿರೂರು ಪಟ್ಟಣದ ಈ ಒಂದು ರಸ್ತೆಯ ಒಂದು ಹಣೆ ಬರಹವನ್ನು ನೀವು ನೋಡ್ತಾ ಇರ್ಬೋದು. ಸದ್ಯಕ್ಕೆ ಈಗ ಈ ಒಂದು ಫೂಲ್ ಏನಿದೆಯಲ್ಲ, ಇದರ ಕೆಳಗೆ ಒಂದು ದೊಡ್ಡದು ಬೃಹದಾಕಾರವಾಗಿರುವಂತಹ ತೆಗ್ ಬಿದ್ದಿರುವಂಥದ್ದು ಈಗ ಸದ್ಯಕ್ಕೆ ನೀವು ನೋಡ್ತಿರ್ಬೋದು. ಇದೇ ಗುಂಡಿಯಲ್ಲಿ ಇದೇ ಗುಂಡಿ ಏನು ಕಾಣುತ್ತೆ, ಈ ಗುಂಡಿಯಲ್ಲಿ ಅನೇಕ ವಾಹನಗಳು ಬಿದ್ದು ಹೇಳ್ತವೆ. ಆದರೆ ಇಲ್ಲಿನ ಸ್ಥಳೀಯ ಆಡಳಿತ ಇನ್ನೂವರೆಗೂ ಕಣ್ಮುಚ್ಚಿ ಕುಳಿತುಕೊಂಡಿದ್ದು ವಿಪರ್ಯಾಸ.
ನಂತರ ಬಾಗಲಕೋಟೆ ಮತಕ್ಷೇತ್ರ ಇಡೀ ರಾಜ್ಯದ ಗಮನವನ್ನು ಸೆಳೆದಿತ್ತು ಈ ಹಿಂದೆ ಬೈ ಇಲೆಕ್ಷನ್ ವಿಷಯವಾಗಿ. ಸದ್ಯ ಈಗ ಉಮೇಶ್ ಮೇಟಿ ಅವರು ಇಲ್ಲಿನ ಕ್ಷೇತ್ರದ ಶಾಸಕರಾಗಿದ್ದಾರೆ. ಇನ್ನಾದರೂ ಈ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ತಾರ ಅನ್ನುವಂತಹ ನಿಟ್ಟಿನಲ್ಲಿ ನೀವು ಕಾದು ನೋಡಬೇಕಾಗಿದೆ. ಇಲ್ಲಿನ ಅನೇಕ ಜನ ತಮ್ಮ ಅಳಲನ್ನು ತೋಡ್ಕೊಂಡ್ರು. ಅನೇಕ ಅಂದರೆ ಸುಮಾರು 4-5 ದಿನಗಳಿಂದ ನೀರು ಬರ್ತಾ ಇಲ್ಲ ನಮಗೆ ಸರಿಯಾಗಿ ಅನ್ನುವಂತಹ ಮಾತುಗಳನ್ನು ಹೇಳಿದರು. ಹಾಗೆ ಈ ರಸ್ತೆ ನೋಡ್ತಿರ್ಬೋದು ನಾವು, ಅನೇಕ ಗುಂಡಿಗಳನ್ನು ಬಿದ್ದು ಆ ರಸ್ತೆ ಹಾಳಾಗಿದೆ. ಇಲ್ಲಿ ಸ್ಕೂಲ್ ಇದೆ, ಕಾಲೇಜುಗಳಿವೆ, ಶಾಲೆ ಕಾಲೇಜುಗಳಿದ್ದಾವೆ. ಆದರೆ ವಿದ್ಯಾರ್ಥಿನಿಯರು ಇದೇ ಒಂದು ರಸ್ತೆಯಲ್ಲಿ ಅಡ್ಡಾಡಿ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನಾದರೂ ಸದ್ಯಕ್ಕೆ ಇಲ್ಲಿನ ಅಧಿಕಾರಿಗಳು, ಇಲ್ಲಿನ ಜನಪ್ರತಿನಿಧಿಗಳು ಈ ಕಡೆ ಒಂದಿಷ್ಟು ಲಕ್ಷ್ಯವನ್ನು ಕೊಟ್ಟು ಈ ಒಂದು ರಸ್ತೆಯನ್ನು ಸುಧಾರಿಸ್ತಾರಾ ಅನ್ನುವಂಥದ್ದು ನಿಟ್ಟಿನಲ್ಲಿ ಜನ ಕಾಯ್ಕೊಂಡು ಕೂತಿದ್ದಾರೆ. ಒಂದು ಕಡೆ ಹಗಳೆ ಹೆಣ್ಮಗಳು ಮಾತನಾಡಿದರು, ನಾವು ಯಾರಿಗೆ ಓಟ್ ಹಾಕಬೇಕು ಅನ್ನುವಂಥದ್ದೇ ನಮಗೆ ಗೊತ್ತಾಗ್ತಾ ಇಲ್ಲ. ಸೊ ಇಂಥದ್ದೊಂದು ವಿಪರ್ಯಾಸ ಇಲ್ಲಿ ಮೂಡಿದೆ ಅಂತ ಹೇಳಿ ಇನ್ನಾದರೂ ಸ್ಥಳೀಯ ಆಡಳಿತ ಹಾಗೂ ಜನಪ್ರತಿನಿಧಿಗಳು ಈ ಕಡೆ ಬಂದು ನೋಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒಂದು ವಿನಂತಿ ಆಗಿದೆ.